ಆಯ್ತು, ಈಗ ಅಮಿತಾಬ್ ಬಚ್ಚನ್ ಅವ್ರದ್ದು KGF ಬಾಬು ಅವ್ರಿಗೆ ಅಮಿತಾಬ್ ಬಚ್ಚನ್ ಅಂದರೆ ಒಂಥರ ಡ್ರೀಮ್ ಹೀರೋ. ಹೌದು ಸರ್. ಅವ್ರದ್ದೇ ಕಾರ್ ಪರ್ಚೇಸ್ ಮಾಡಿದಾಗ ಅದು ರೋಲ್ಸ್ ರಾಯ್ ಅಂತ ಕಾರು, ಅದು ಸ್ವಲ್ಪ ಹೇಳ್ಬೋದಾ ಯಾವ ರೀತಿ ಹಂಗೆ? ನೋಡಿ ಸರ್, ಅಮಿತಾಬ್ ಬಚ್ಚನ್ ತ್ರಿಶೂಲ್ ಫಿಲ್ಮ್ ಒಂದು ನೋಡಿದ್ದು, ಅದರಲ್ಲಿ ಅಮಿತಾಬ್ ಬಚ್ಚನ್ನು ಒಂದು ಏನು ಒಂದು ಬಂಡೆದಲ್ಲಿ ಕೆಲಸ ಮಾಡ್ಕೊಂಡಿರ್ತಾನೆ. ಅವನ ತಾಯಿಗೆ ಮೋಸ ಆಗಿರತ್ತಂತೇಳ್ಬಿಟ್ಟು ರಿವೆಂಜ್ ತಗೊಳ್ಳೋಕ್ಕೆ ಶಾಂತಿ ಕನ್ಸ್ಟ್ರಕ್ಷನ್ ಅಂತ ಹೇಳ್ಬಿಟ್ಟು ಇದು ಹಾಕ್ಕೊಂಡು ಆ ಫಿಲ್ಮ್ ನೋಡಿದ್ದೀನಿ. ಅದು ಎಲ್ಲ ಹಂಗೆ ಲೈಫಲ್ಲಿ ಹಂಗೆ ಕಾಪಿ ಮಾಡಿದ್ದೀನಿ ನಾನು. ಅವ್ನು ಹೆಂಗೆ ಬೆಳೆದು ಬಂತಾರೆ ಆ ಫಿಲ್ಮಲ್ಲಿ, ಅದೇ ಥರ ಸ್ಟೋರಿ ಇವತ್ತು ಬೆಳೆದು ಬಂದಿದ್ದೀನಿ. ಅಮಿತಾಬ್ ಬಚ್ಚನ್ ಫ್ಯಾನ್ ನಾನು. ಆ ಹೈಟು ಹಂಗೆ, ಮೊದಲು ಇವಾಗೆಲ್ಲ ಕೂದಲೆಲ್ಲ ಹೋಗ್ಬಿಟ್ಟಿದೆ, ಅಮಿತಾಬ್ ಬಚ್ಚನ್ ಸ್ಟೈಲೇ ಇತ್ತು ನಂದು. ಇವಾಗ ನಾನು ಈ ಸೂಟ್ಗಳು ಇದೆಲ್ಲ ಇದೆಲ್ಲ ಅಮಿತಾಬ್ ಬಚ್ಚನ್ ಟೈಲರೇ ಸ್ಟಿಚ್ ಮಾಡ್ಕೊಳ್ಳೋದು, ಬಾಂಬೆಯಿಂದಾನೇ ಬರೋದು ಇದು. ಈ ಶೂಟು ಹೌದು, ಅಮಿತಾಬ್ ಬಚ್ಚನ್ ಟೈಲರೇ ಹೊಳ್ದಿರೋದು. ಹೌದು, ಈ ಶೂಟ್. ಹೌದು ಸರ್. ಇದು ಒಂದೇ ಕ್ರೇಜ್ ಇರೋದು. ಅದು ಏನಕ್ಕೆ ಈ ಸೂಟ್ ಇಷ್ಟ ನಿಮ್ಗೆ ಕೇಳಲಿಲ್ಲಲ್ಲ, ಈ ಸೂಟ್ ಏನಂತ. ದೇವರು ನನಗೆ ಆ ಥರ ಹೀರೋ, ನಿಮ್ಮ ಥರ ಹೀರೋ ಮುಖ ಕೊಟ್ಟಿಲ್ಲ. ನೀವು ಹೀರೋ ಏನು ಕಮ್ಮಿ ಇದ್ದೀರಿ ಹೇಳಿ. ನೀವು ನಿಮ್ಮ ಕಲರು, ನಿಮ್ಮ ಹೀರೋ ಮುಖ ಕೊಟ್ಟಿಲ್ಲ. ನಾನು ದುಡ್ಡವ ಅಂತೇಳ್ಬಿಟ್ಟು ಪಬ್ಲಿಕಲ್ಲಿ ತೋರಿಸ್ಕೊಳ್ಳೋಕ್ಕೆ, ಜನಗಳಿಗೆ ತೋರಿಸ್ಕೊಳ್ಳೋಕ್ಕೆ, ಆಫೀಸರ್ಸ್ಗಳಿಗೆ ತೋರಿಸ್ಕೊಳ್ಳೋಕ್ಕೆ ಈ ಸೂಟ್ ಹಾಕೋದು ಟ್ಯಾಗ್ ಏನಂದರೆ ನಾನು ದುಡ್ಡವನ್ ಅಂತ ಹೇಳ್ಬಿಟ್ಟು ಕುಬೇರ ಅಂತ ತೋರಿಸ್ಕೊಳ್ಳೋಕ್ಕೆ ಈ ಸೂಟ್. ಇದು KGF ಬಾಬು ಕುಬೇರ. ಇದು ಸೂಟ್ ಏನಂದರೆ ಅದಕ್ಕೆ ಸರ್ಟಿಫಿಕೇಟ್. ಇದು ನಾನು ದುಡ್ಡವನ್ ಅಂತ ಹೇಳ್ಬಿಟ್ಟು ಆಯಿತು. ಸರ್ಟಿಫಿಕೇಟ್. ಕಾರು ಅದು ಕಾರ್ ಏನಂದರೆ ಕಾರ್ ಕ್ರೇಜಿ ಸರ್. ಇವಾಗೆಲ್ಲ ಚಿಕ್ಕ ವಯಸ್ಸಿಂದನೂ ಕ್ರೇಜಿ. ಕಾರ್ಗೆ ರಾತ್ರಿ 2-3 ಗಂಟೆವರೆಗೂ ಕೂತ್ಕೊಂಡು ರೆಡಿ ಮಾಡಿ, ಮಾಡಿಫೈ ಮಾಡಿ, ಕಲರ್ಗಳು ಮಾಡಿ, ಸ್ವಲ್ಪ ಕ್ರೇಜಿ. ಬೇರೆ ಏನಿಲ್ಲ. ವಾಚು, ಸೂಟು, ಕಾರ್, ಇದು ಮೂರೇ. ನಾನು ತಿನ್ನೋದು ಊಟ ಇಲ್ಲಿ 5 ಸ್ಟಾರ್ ಹೋಟ್ಲ್ ಊಟ ನನಗೆ ಸೆಟ್ ಆಗಲ್ಲ, ನಾನು ತಿನ್ನಲ್ಲ. 5 ಸ್ಟಾರ್ ಹೋಟ್ಲ್ ಹೋಗಿ ಅಲ್ಲಿ ಊಟ ಮಾಡೋಲ್ಲ, ಬರ್ತೀನಿ ರೋಡಲ್ಲಿ ಇಡ್ಲಿ ಅಂದರೆ ಗಾಡಿ ನಿಲ್ಲಿಸು ಅಂತೀನಿ. ಗಾಡಿ ನಿಲ್ಲಿಸಿ ರೋಡಲ್ಲಿ ಫುಟ್ಪಾತಲ್ಲಿ ಕೂತ್ಕೊಂಡು ಆ ಇಡ್ಲಿ ತಿಂದ್ರೇ ನನಗೆ ಸಮಾಧಾನ. ಆ ಫುಟ್ಪಾತಲ್ಲಿ ಇಡ್ಲಿ ತಿನ್ನೋಕ್ಕೆ ನಿಮ್ಮ ರೋಲ್ಸ್ ರಾಯ್ ಕಾರಲ್ಲಿ ಹೋಗ್ತೀರಾ? ಅದೇ ಹೋಗ್ತೀನಿ. ಅದೇ ನಮ್ಮ ಡ್ರೈವರ್ ಹೇಳ್ತಾನೆ, ಸರ್ ಈ ಸೂಟ್ ಹಾಕ್ತಿದ್ದೀರಾ, ಅದಕ್ಕಾದ್ರೂ ಬೆಲೆ ಕೊಡಿ, ನಿಮಗೆ ಸೂಟ್ ಯಾರೂ ಕೊಡೋಲ್ಲ. ಆಮೇಲೆ ಏನು ಸರ್ ಅಲ್ಲಿ ಇಡ್ಲಿ ತಗೊಂಡು ಅಲ್ಲಿ ಫುಟ್ಪಾತಲ್ಲಿ ಕೂತ್ಕೊಂಡು ತಿಂತೀರಾ, ಈ ರೋಲ್ ಸಾಯ್ದಲ್ಲಿ ಬಂದು ರೋಲ್ ಸಾಯ್ದಲ್ಲಿ ನಂತರ ಫೋಟೋ ತಗೊಳ್ತಾರೆ, ನೀನು ಅಲ್ಲಿ ಕೂತ್ಕೊಂಡು ಇಡ್ಲಿ ತಿನ್ಕೊಂಡಿರ್ತೀಯ, ಅವಮಾನ ಆಗುತ್ತೆ ಸರ್, ಬೇಡ ಅಂತ. ಬರೋ ಹೋಗಿ, ಜಾಸ್ತಿ ಮಾತಾಡಬೇಡ, ನನಗೆ ವಾಸಿ ಆಗ್ತದೆ, ನಿಲ್ಲಿಸು ಅಂತೀನಿ ನಾನು.